ಬೆಳಗಿನ ಶುಭೋದಯ ಮಕ್ಕಳೇ. ಎಲ್ಲ ತುಂಬಾ ಆಸಕ್ತಿಯಿಂದ ಇದ್ದೀರಾ ವಿಜ್ಞಾನ ಪಾಠ ಕೇಳಲಿಕ್ಕೆ. ಕತೆ ಬೇಕೋ ವಿಜ್ಞಾನ ಪಾಠ ಬೇಕು? ಪ್ರತಿ ಪೀರಿಯಡ್ ಕತೆ ಬೇಕು ಅಂತೀರಾ. ಚೆನ್ನಾಗಿರುತ್ತಲ್ಲ ಕತೆ? ಕತೆ ಕೇಳಿ ಆಮೇಲೆ ಪಾಠ ಕೇಳೋದು. ನಿಮಗೆ ಒಂದು ಚಿಕ್ಕದಾಗಿರ್ತಕ್ಕಂಥ ಕತೆ ಹೇಳ್ಬಿಟ್ಟು ಆಮೇಲೆ ವಿಜ್ಞಾನ ಪಾಠವನ್ನ ನೋಡೋಣ, ಆಯ್ತಾ? ಒಂದು ಊರಲ್ಲಿ ಒಬ್ಬ ರೈತ ಇರ್ತಾನೆ. ಒಂದು ಹೆಸರು ಕೊಡೋಣ, ಕಲ್ಲೇಶಪ್ಪ ಅಂತ ರೈತ ಇರ್ತಾನೆ. ಕಲ್ಲೇಶಪ್ಪ ರೈತ. ಆ ರೈತನಿಗೆ ಇಬ್ರು ಮಕ್ಕಳಿರ್ತಾರೆ, ರಾಮಣ್ಣ ಭೀಮಣ್ಣ ಅಂತ ಇಬ್ರು ಮಕ್ಕಳಿರ್ತಾರೆ. ಈ ಸಾಮಾನ್ಯವಾಗಿ ವಯಸ್ಸಾದ್ಮೇಲೆ ಏನ್ ಮಾಡ್ತಾರೆ ನಿಮ್ಮ ಮನೆಗಳಲ್ಲಿ? ವಯಸ್ಸಾದ ಮೇಲೆ ಮಕ್ಕಳಿಗೆ ನೀವು ಎಲ್ಲ ನೋಡ್ಕೊಂಡು ಹೋಗ್ರಪ್ಪ, ಇನ್ಮೇಲೆ ನನಗೆ ವಯಸ್ಸಾಗಿದೆ ಅಂತೇಳಿ ಏನ್ ಆಸ್ತಿ ಇರುತ್ತೆ, ಹೊಲ ತೋಟ, ಅದನ್ನೆಲ್ಲ ಅವರ ಇಬ್ರಿಗೂ ಸಮಭಾಗ ಹಂಚ್ತಾರಲ್ಲ. ಕಲ್ಲೇಶಪ್ಪನ ಹತ್ರ 4 ಎಕರೆ ಹೊಲ ಇರುತ್ತೆ. ರಾಮಣ್ಣ ಭೀಮಣ್ಣಿಗೆ ಎಷ್ಟೆಷ್ಟು ಎಕರೆ ಬರುತ್ತೆ? 2 ಎಕರೆ ಬರುತ್ತೆ. ರಾಮಣ್ಣಗೆ 2 ಎಕರೆ, ಭೀಮಣ್ಣಗೆ 2 ಎಕರೆ ಹೊಲನ ಕೊಟ್ಬಿಟ್ಟು ನೀವು ಇನ್ಮೇಲೆ ಅದರಲ್ಲಿ ಬೆಳೆಯನ್ನ ಬೆಳ್ಕೊಂಡು ನಿಮ್ ಜೀವನ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಸರಿ ಅಂತ ರಾಮಣ್ಣ ಭೀಮಣ್ಣ ಬೆಳೆ ಬೆಳೀತಾರೆ. ಆದ್ರೆ ರಾಮಣ್ಣ ಭೀಮಣ್ಣಗಿಂತ ಹೆಚ್ಚು ಫಸಲನ್ನ ಬೆಳೀತಾರೆ, ಹೆಚ್ಚು ಬೆಳೆಯನ್ನ ಬೆಳೀತಾರೆ. ಒಂದೇ ವರ್ಷದಲ್ಲಿ ಒಂದೇ ಬೆಳೆ ಹೆಚ್ಚು ಫಸಲನ್ನ ಬೆಳೀತಾರೆ. ಹೊಲ ಎಷ್ಟಿದೆ ಇಬ್ರಿಗೂ? ಈಕ್ವಲ್ ಆಗಿದೆಯಲ್ಲ, 2 ಎಕರೆ. ಆದ್ರೆ ಭೀಮಣ್ಣನಿಗಿಂತ ರಾಮಣ್ಣ ಹೆಚ್ಚಿಗೆ ಬೆಳೀತಾರೆ. ಯಾಕಿರ್ಬೋದು? ಗೊಬ್ಬರ ಜಾಸ್ತಿ ಹಾಕಿದ್ದಾರೆ ಅಂತನಾ? ಹಾಗಾದ್ರೆ ಗೊಬ್ಬರ ಜಾಸ್ತಿ ಹಾಕ್ಬಿಟ್ರೆ ಬೆಳೆ ಬಾಳ ಬರುತ್ತಾ? ಒಂದು ಕಾರಣ ಇರ್ಬೋದು. ಅರ್ಥ ಆಯ್ತಾ? ಗೊಬ್ಬರದ್ದು ಬಂದಾಗ ಹೇಳ್ತೀನಿ, ಜಾಸ್ತಿ ಹಾಕ್ಬೇಕಾ, ಎಷ್ಟು ಹಾಕ್ಬೇಕು, ಯಾವ್ಯಾವ ಗೊಬ್ಬರ ಎಷ್ಟೆಷ್ಟು ಹಾಕ್ಬೇಕು ಅನ್ನೋದು ತಿಳ್ಕೊಳ್ಳೋಣ. ಮತ್ತೇನ್ ಕಾರಣ ಇರ್ಬೋದು? ಬೀಜದೇನೋ ಕುತ್ಕೊಂಡು ಕೂಗಾಡ್ತಾರಪ್ಪ. ಕೈ ಎತ್ತಬೇಕು ಕೇಳ್ತೀನಿ. ಏನ್ ಹೇಳಪ್ಪ ನೀನು? ಬೀಜನ ಒಳ್ಳೆವಾಗಿರ್ತಾರೆ. ನೀನೇನ್ ಹೇಳ್ತಿಲ್ಲಪ್ಪ? ಬೀಜ ಪವರ್ ಇರ್ತವೆ. ಸರಿ, ಪವರ್ ಇರ್ತವೆ ಅಂದ್ರೆ ಏನಪ್ಪ? ಶಕ್ತಿ ಇರುತ್ತೆ. ಬೀಜಕ್ಕೆ ಶಕ್ತಿ ಇರುತ್ತೆ. ಇಷ್ಟೆಲ್ಲ ಏನ್ ಹೇಳ್ತೀವ? ಇಳುವರಿ ಇರುವ ಬೀಜವನ್ನ ಹಾಕಿರ್ತಾರೆ. ನೀನ್ ಏನ್ ಹೇಳ್ತೀಯ ಮನಿಕೀತಾ? ಚೆನ್ನಾಗಿರೋ ಗೊಬ್ಬರ ಹಾಕಿರ್ತಾರೆ. ಸರಿ ಆಯ್ತಪ್ಪ, ನೀನೇನ್ ಹೇಳ್ತೀಯಪ್ಪ? ಬಿತ್ತ ಮಿಷನ್ ಕೈಲಿ ಹಾಕಿದ್ರೆ ಒಂಥರ ಇರುತ್ತೆ, ಬಿತ್ತ ಮಿಷನ್ ಅಲ್ಲಿ ಹಾಕಿದ್ರೆ ಒಂದ್ ರೀತಿ ಇರುತ್ತೆ. ನೀವೆಲ್ಲರೂ ನಿಮಗೆ ಇದು ಹೊಸದಲ್ಲ, ಇದು ಕೂತ್ಕೊಳ್ಳಿ, ಚೆನ್ನಾಗಿ ಉತ್ತರ ಹೇಳ್ತಾ ಇದ್ದೀರಾ. ಇದು ಹೊಸ ವಿಷಯ ಅಲ್ಲ ನಿಮಗೆ. ನೀವೆಲ್ಲ ನಿಮ್ಮ ತಂದೆ ಜೊತೆಗೆ ಅಥವಾ ನಿಮ್ಮ ಪೋಷಕರೊಂದಿಗೆ ಹೊಲಕ್ಕೆ ಹೋಗ್ತೀರಾ, ಎಲ್ಲ ನೋಡ್ತೀರಾ. ಸೊ ಏನಾಗಿರ್ಬೋದು, ರಾಮಣ್ಣ ಯಾಕೆ ಹೆಚ್ಚಿಗೆ ಬೆಳೆದಿರ್ಬೋದು ಅನ್ನೋದು ನಿಮಗೊಂದು ಐಡಿಯಾ ಬಂದಿರುತ್ತೆ. ರಾಮಣ್ಣ ಸರಿಯಾದ ರೀತಿಯಲ್ಲಿ ಕೃಷಿ ಮಾಡಿರ್ತಾರೆ. ಸರಿಯಾದ ರೀತಿಯಲ್ಲಿ ಕೃಷಿ ಮಾಡೋದು ಏನು? ಹಾಗಂದ್ರೇನು ಸರಿಯಾದ ರೀತಿಯಲ್ಲಿ ಕೃಷಿ ಮಾಡೋದು? ಎಲ್ಲ ವಿಚಾರಗಳನ್ನೇ ನಾವಿವತ್ತು ತಿಳ್ಕೊಳ್ತೀವಿ. ಅಂದ್ರೆ 8ನೇ ತರಗತಿಯ ಭಾಗ 1ರ ಮೊದಲ ಅಧ್ಯಾಯ ಹೆಸರು ನೋಡಿದ್ದೀರಲ್ಲ, ಏನಿದೆ? ಬೆಳೆಗಳ ಉತ್ಪಾದನೆ ಮತ್ತು ನಿರ್ವಹಣೆ. ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಘಟಕಕ್ಕೆ ಸಂಬಂಧಿಸಿದ ಹಾಗೆ ನಾವು ಹಲವಾರು ವಿಚಾರಗಳನ್ನ ಇವತ್ತು ದಿವಸ ತಿಳ್ಕೊಳ್ಳೋಣ.
ಓಕೆ, ಎಲ್ರಿಗೂ ಆಸಕ್ತಿ ಇದೆಯಲ್ಲ? ನಾವು ಕೂಡ ರೈತರ ಮಕ್ಕಳು, ನಾವು ಕೂಡ ಬೆಳೆ ಬೆಳೆಯೋರು. ಹಾಗಾಗಿ ಬೆಳೆಯನ್ನ ಇರೋ ಭೂಮಿಯಲ್ಲೇ ಉತ್ತಮ ಇಳುವರಿಯನ್ನ ಹೇಗೆ ಪಡೆಯೋದು ಅನ್ನೋದು ನಮಗೆ ಅಲ್ಪ ಸ್ವಲ್ಪ ಗೊತ್ತಿದೆ. ಇನ್ನೂ ಹೆಚ್ಚಿನ ವಿಚಾರಗಳನ್ನ ಇವತ್ತು ನಾವು ತಿಳ್ಕೊಳ್ಳೋಣ ಅಂತ ನಿಮ್ಗೂ ಕೂಡ ಆಸಕ್ತಿ ಇದೆ ಅಲ್ವಾ? ಓಕೆ, ನಾವು ಬೆಳೆಯ ಉತ್ಪಾದನೆಗೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೇನೆ. ಯಾರಿಗೆ ಗೊತ್ತಿದೆ ಅವರು ಕೈ ಎತ್ತಿ. ನೀನೇನಪ್ಪ ನಾಗರಾಜ, ನೀನು ನಿನ್ನ ಸುತ್ತಮುತ್ತ ನೋಡ್ತಕ್ಕಂಥ ವಸ್ತುಗಳ ಹೆಸರು ಮನೆಗಳು, ಗಿಡ ಮರ ಅಂತ ಹೇಳ್ತಿದ್ದಾನೆ. ಮನೆಗಳು, ಮತ್ತೆ ಪ್ರಾಣಿಗಳು, ಓಕೆ, ವಾಹನಗಳು. ಈ ರೀತಿ ಲಿಸ್ಟ್ ಮಾಡಿದ್ರೆ ಉದ್ದ ಲಿಸ್ಟ್ ಆಗುತ್ತಲ್ಲ. ಕೂತ್ಕೊಳ್ಳಿ. ಈ ಎಲ್ಲಾ ವಸ್ತುಗಳನ್ನ ನಾವೇನಾದ್ರೂ ಗುಂಪು ಮಾಡ್ಲಿಕ್ಕಾಗುತ್ತಾ? ಇಲ್ವಾ? ಯಾವುದೋ ಒಂದು ಲಕ್ಷಣಗಳನ್ನ ಆಧರಿಸಿ ಗುಂಪು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಈಗ ಮರ, ಗಿಡಗಳು, ಮನೆಗಳು, ವಾಹನಗಳು ಅಂತ ಹೇಳ್ದ. ಆಯ್ತಾ? ನಾನು ಅದನ್ನ ಇಲ್ಲಿ ಬರೀತೀನಿ. ಏನ್ ಹೇಳಿದಪ್ಪ ನಾಗರಾಜ? ಮರಗಳು ಅಂತ ಹೇಳ್ದ, ಆಮೇಲೆ ಮನೆಗಳು ಅಂತ ಹೇಳ್ದ, ಗಿಡಗಳು, ಪಕ್ಷಿಗಳು, ವಾಹನಗಳು, ಪ್ರಾಣಿಗಳು. ಇಲ್ಲಿ ನಾನು ನಾಗರಾಜ ಹೇಳಿರ್ತಕ್ಕಂಥ ವಸ್ತುಗಳನ್ನ 2 ಭಾಗಗಳಲ್ಲಿ ಬರ್ದಿದ್ದೀನಿ. ಯಾಕೆ 2 ಭಾಗಗಳಲ್ಲಿ ಸಪರೇಟ್ ಮಾಡಿ ಬರ್ದಿದ್ದೀನಿ ಹೇಳ್ತೀಯಮ್ಮ? ಏನು ವಿಚಾರ? ಮರಗಳು, ಗಿಡಗಳು, ಪಕ್ಷಿಗಳು, ಪ್ರಾಣಿಗಳು ಇವು ಜೈವಿಕ ಘಟಕಗಳು. ಮನೆಗಳು, ವಾಹನಗಳು ಅಜೈವಿಕ ಘಟಕಗಳು. ವೆರಿ ಗುಡ್. ಬಹಳ ಚೆನ್ನಾಗಿ ತಿಳ್ಕೊಂಡಿದ್ಯಾ? ಇಲ್ಲಿ ಮೊದಲನೇ ಗುಂಪಲ್ಲಿ ಇವೆಲ್ಲ ಏನಿವು? ಜೈವಿಕ ಘಟಕಗಳು. ಇಲ್ಲಿ ನಾವು ಹಾಗಾದ್ರೆ ಜೈವಿಕ ಘಟಕಗಳು ಅಂದ್ರೆ ಯಾರು ಹೇಳ್ತೀರಾ? ನೀನ್ ಹೇಳ್ತೀಯಮ್ಮ? ನೀನ್ ಹೇಳ್ತೀಯಪ್ಪ? ಹೇಳು. ಜೀವ ಇರುವಂತಹ ವಸ್ತುಗಳಿಗೆ ಜೈವಿಕ ಓಕೆ ಓಕೆ ಸರಿ ಇದೆ. ಜೀವ ಇರೋಕ್ಕೆಲ್ಲ ನಾವು ಜೈವಿಕ ಘಟಕಗಳು ಅಂತ ಹೇಳ್ತೀವಿ. ಕೂತ್ಕೊಳ್ಳಿ. ಈ ಜೈವಿಕ ಘಟಕಗಳಿಗೆ, ಜೈವಿಕ ಘಟಕಗಳು ಇವುಗಳಿಗಿಂತ ಭಿನ್ನ. ನಿಮಗೆ ಗೊತ್ತಿದೆ, ಇವುಗಳಿಗಿಂತ ಭಿನ್ನ. ಹೇಗೆ ಭಿನ್ನ ಅಂತ ಹೇಳ್ತೀವಿ? ಯಾಕೆ ಈ ಜನ ಒಳ್ಳೆ ಕೈ ಇದ್ದದ ಸಿಕ್ಕಿದ ಈ ಕಡೆ ನೋಡ್ಬೇಕು. ಹೇಗೆ ಭಿನ್ನ? ಇವಕ್ಕೆ ಏನ್ ವ್ಯತ್ಯಾಸ ಇದೆ? ನೀನೇನ್ ಹೇಳ್ತೀರಪ್ಪ? ಅವು ಉಸಿರಾಟವನ್ನು ನಾವು ಓಕೆ, ಉಸಿರಾಡ್ತವೆ. ಮತ್ತೇನ್ ಮಾಡ್ತವೆ? ಇಲ್ಲಿ ಉಸಿರಾಡ್ತವೆ. ಮತ್ತೆ ಉಸಿರಾಡ್ತವೆ ಅಷ್ಟೇನಾ? ಚಲಿಸ್ತವೆ. ಮತ್ತೆ ಬೆಳಿತವೆ. ಮತ್ತೆ ವೆರಿ ಗುಡ್. ಅಲ್ಲಿಗೆ ಬಂದ್ವಿ. ಈಗ ಏನ್ ಮಾಡ್ತವೆ? ಆಹಾರ ಸೇವಿಸ್ತವೆ. ಅಂದರೆ ಜೈವಿಕ ಘಟಕಗಳಿಗೆ, ಜೀವಿಗಳಿಗೆ ಆಹಾರದ ಅಗತ್ಯತೆ ಇದೆ. ಆಹಾರದ ಅಗತ್ಯತೆ ಇದೆ. ಆದ್ರಿಂದ ಎಲ್ಲಾ ಜೀವಿಗಳಿಗೆ ಆಹಾರವನ್ನು ಒದಗಿಸ್ಬೇಕು ಅಂತಂದ್ರೆ ನಾವು ಆಹಾರವನ್ನ ಏನ್ ಮಾಡ್ಬೇಕು? ಬೆಳಿಬೇಕಾಗುತ್ತೆ. ಆಹಾರವನ್ನ ಬೆಳಿಬೇಕಾಗುತ್ತೆ. ನೀವು ಆಹಾರವನ್ನ ಬೆಳೆಯೋದಕ್ಕೆ ಏನಂತ ಹೇಳ್ತೀರಪ್ಪ? ಕೃಷಿ ಮಾಡೋದು ಅಂತ ಹೇಳ್ತೀರಾ ಅಲ್ವಾ? ಕೃಷಿ ಮಾಡೋದು ಅಂತ ಹೇಳ್ತೀರಾ. ಅದು ಕೃಷಿ ಮಾಡೋದಕ್ಕೆ ನಾನು ಒಂದು ಒಳ್ಳೆಯ ನಿರೂಪಣೆಯನ್ನ ನಿಮಗೆ ಕೊಡ್ತೀನಿ. ಅಂದ್ರೆ ಎಲ್ಲಾ ಜೀವಿಗಳಿಗೆ ಆಹಾರ ಬೇಕು ಅನ್ನೋದನ್ನ ನೀವು ಕಲ್ತ್ಕೊಂಡ್ರಿ. ಹಾಗಾಗಿ ನಾವು ಇವತ್ತಿನ ಒಂದು ಅವಧಿಯಲ್ಲಿ ಏನ್ ತಿಳ್ಕೊಂಡ್ವಿ? ಪರಿಸರದ ಘಟಕಗಳು, ಎರಡನೇದಾಗಿ ಜೀವಿಗಳಿಗೆ ಆಹಾರದ ಏನು? ಜೀವಿಗಳಿಗೆ ಆಹಾರದ ಅಗತ್ಯವಿದೆ. ಜೊತೆಗೆ ಬೆಳೆಯ ವಿಧಾನಗಳು ಹಾಗೂ
ಈ ಎಲ್ಲ ವಿಚಾರವಾಗಿ ನಾವು ಇವತ್ತಿನ ದಿವಸ ತಿಳ್ಕೊಳ್ತೀವಿ. ಸೊ ಅಂದ್ರೆ ನೀವೀಗಾಗಲೇ ಒಂದು ವಿಷಯವನ್ನ ಇದ್ರಲ್ಲಿ ತಿಳ್ಕೊಂಡಿದ್ರಿ, ಏನು ಪರಿಸರದ ಘಟಕಗಳ ಬಗ್ಗೆ ತಿಳ್ಕೊಂಡಿದ್ರಿ. ನಂತರ ನಾವು ಜೀವಿಗಳಿಗೆ ಆಹಾರದ ಅಗತ್ಯ ಇದೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಈಗ ನಾವು ಬೆಳೆಯ ವಿಧಾನಗಳ ಬಗ್ಗೆ ತಿಳ್ಕೊಳ್ತೀವಿ. ಓಕೆ, ಈಗ ನೋಡಿ ಯಾರ್ಯಾರ್ದು ಹೊಲ ಇದೆ? ಓ, ಎಲ್ರದ್ದು ಹೊಲ ಇದೆಯಲ್ಲ? ಹಾ, ನೀವೇನು ನಿಮ್ಮ ಹೊಲದಲ್ಲಿ ಏನೇನು ಬೆಳಿತೀರ? ರಾಗಿ, ಮೆಕ್ಕೆಜೋಳ, ಶೇಂಗಾ, ಗೋಧಿ ಅಲ್ವಾ? ಸರಿ, ಮತ್ತೆ ಯಾರ್ದು ಹೊಲ ಇದೆಯಪ್ಪ? ನೀನೇನಪ್ಪ ಏನ್ ಬೆಳಿತೀರ? ಟೊಮೊಟೊ, ಮೆಣಸಿನ್ಕಾಯಿ, ಸೊಪ್ಪು, ತರಕಾರಿ ಎಲ್ಲ ಬೆಳಿತೀರಾ. ನೀನು ಆಹಾರದ ದವಸಗಳನ್ನ ರಾಗಿ, ಜೋಳ, ಮೆಕ್ಕೆಜೋಳ ಅವನ್ನೆಲ್ಲ ಬೆಳಿತೀರಾ ಅಲ್ವಾ? ಸರಿ, ಇಲ್ಲಿ ಹುಡುಗಿ ಹೊಲ ಇದೆ. ನೀವೇನ್ ಬೆಳಿತೀರಮ್ಮ? ಅಡಿಕೆ ಬೆಳಿತೀರಾ? ಅಡಿಕೆ ತೋಟ ಇದೆಯಾ? ಓ, ಅಡಿಕೆ ಬೆಳಿತಾರೆ. ನೀವೇನ್ ಬೆಳಿತೀರಪ್ಪ? ಏಳು ಮೇಲೆ ಸ್ವಲ್ಪ ಜೋರಾಗಿ. ಜೋಳ, ಶೇಂಗಾ, ಮೆಕ್ಕೆಜೋಳ. ಓಕೆ, ನೋಡಿ, ಒಂದು ಪ್ರದೇಶದಲ್ಲಿದೆ ಅಂದ್ರೆ ಒಂದು ಊರಿನಲ್ಲಿದೆ, ಒಂದು ಪ್ರದೇಶದಲ್ಲಿದೆ ಒಬ್ಬೊಬ್ರು ಒಂದೊಂದು ವಿಧದ ಬೆಳೆಗಳನ್ನ ಬೆಳೀತಾ ಇದ್ರ ಅಂದ್ಮೇಲೆ ಕರ್ನಾಟಕದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಎಲ್ಲಾ ಕಡೆ ಒಂದೇ ವಿಧದ ಬೆಳೆ ಬೆಳಿತೀವ? ಇಲ್ಲ, ಬೇರೆ ಬೇರೆ ರೀತಿಯ ಬೆಳೆಗಳನ್ನ ಬೆಳಿತೀವಿ. ಬೇರೆ ಬೇರೆ ಯಾಕೆ ಎಲ್ಲರೂ ಇಡೀ ಕರ್ನಾಟಕದ ಪೂರ್ತಿ ಜೋಳನೆ ಹಾಕ್ತೀವಪ್ಪ ಒಂದ್ಸರಿ, ಇಲ್ಲ ನಾವು ರಾಗಿನೇ ಹಾಕ್ತೀವೋ, ಇಲ್ಲ ಎಲ್ಲಾ ಕಡೆನೂ ನಾವು ತೋಟನೇ ಮಾಡ್ತೀವೋ, ಈಗ ಯಾಕೆ ಮಾಡ್ಬಾರ್ದು? ಏನ್ ಹೇಳ್ತೀರ? ಎಲ್ಲಾ ಕಡೆನೂ ಒಂದೇ ತರ ಮಣ್ಣಿನ ವಿಧಾನದಲ್ಲಿ ಮತ್ತೆ ಅಲ್ಲಿ ಒಂದೊಂದು ಊರಲ್ಲಿ ನೀರಲ್ಲಿ ಮಳಿನ ನಮ್ಗೆ ಈ ತರ ಜೋಳ ರಾಗಿ ಇಂಚಾರ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ನೋಡಿ. ನೀವು ಹುಡುಗರಿಗಿಂತ ಹುಡುಗಿಯರ ಖುಷಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಂದರೆ ಎಷ್ಟು ಚೆನ್ನಾಗಿ ಹೇಳಿದ್ರು. ಎಲ್ಲಾ ಪ್ರದೇಶಗಳಲ್ಲಿ ಒಂದೇ ರೀತಿಯ ಮಣ್ಣಿರೋದಿಲ್ಲ, ನೀರಿನ ವ್ಯವಸ್ಥೆ ಒಂದೇ ರೀತಿಯಾಗಿರೋದಿಲ್ಲ. ಕೆಲವು ಕಡೆ ಹೆಚ್ಚು ಮಳೆ ಬರುತ್ತೆ, ಕೆಲವು ಕಡೆ ಮಳೆನೇ ಬರೋದಿಲ್ಲ. ಸೊ ಅನೇಕ ಕಾರಣಗಳಿಂದಾಗಿ ನಾವೇನ್ ಮಾಡ್ತೀವಿ, ಬೇರೆ ಬೇರೆ ರೀತಿಯ ಬೆಳೆಗಳನ್ನ ಬೆಳಿತೀವಿ. ಜೊತೆಗೆ ಬೇರೆ ಬೇರೆ ಕಾಲಗಳಲ್ಲಿ ಸಹ ಬೇರೆ ಬೇರೆ ಬೆಳೆಗಳನ್ನ ಬೆಳಿತೀವಿ. ಬೇರೆ ಬೇರೆ ಕಾಲಗಳು ಅಂತಂದ್ರೆ ನೋಡಿ, ನಾವು ಮಳೆಗಾಲದಲ್ಲಿ ಕೆಲವು ಬೆಳೆಗಳನ್ನ ಬೆಳೆದ್ರೆ ಚಳಿಗಾಲದಲ್ಲಿ ಕೆಲವು ಬೆಳೆಗಳನ್ನ ಬೆಳಿತೀವಿ. ಕುಟ್ರಾಂಚರ ಈ ರೀತಿ ಕಾಲಕ್ಕೆ ತಕ್ಕಂತೆ ನಾವು ಯಾವ ಬೆಳೆಗಳನ್ನ ಬೆಳಿತೀವಿ ಅದರ ಆಧಾರದ ಮೇಲೆ ಬೆಳೆಗಳನ್ನ ಎರಡು ವಿಧಾನಗಳಾಗಿ ವಿಂಗಡಣೆ ಮಾಡ್ತೀವಿ. ಅದು ಯಾವ್ದಪ್ಪ ಅಂತಂದ್ರೆ ಬೆಳೆ ಎರಡು ವಿಧಾನಗಳು. ಒಂದು ಖಾರಿಫ್ ಬೆಳೆಗಳು ಮತ್ತು ಇನ್ನೊಂದು ರಬ್ಬಿ ಬೆಳೆಗಳು. ಖಾರಿಫ್ ಬೆಳೆಗಳು ಮತ್ತು ರಬ್ಬಿ ಬೆಳೆಗಳು. ಖಾರಿಫ್ ಬೆಳೆಗಳು ಅಂದ್ರೇನು ಹಾಗಾದ್ರೆ ಅಂದ್ರೆ ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ರಿ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಬೆಳೀತಕ್ಕಂತ ಬೆಳೆಗಳನ್ನ ಏನಂತ ಕರಿತೀವಿ? ಖಾರಿಫ್ ಬೆಳೆಗಳು. ಅಂದ್ರೆ ಖಾರಿಫ್ ಬೆಳೆಗಳನ್ನ ಯಾವ ಸಮಯದಲ್ಲಿ ಬೆಳಿತೀವಿ? ಯಾವ ಕಾಲದಲ್ಲಿ? ಮಳೆಗಾಲದಲ್ಲಿ ಬೆಳಿತೀವಿ. ಹಾಗಾದ್ರೆ ರಬ್ಬಿ ಬೆಳೆಗಳು ಅಂತಂದ್ರೆ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಬೆಳೆಯುವು. ಚಳಿಗಾಲದಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನ ಎಂತ ಬೆಳೆಗಳು ಅಂತೀವಿ? ರಬ್ಬಿ ಬೆಳೆಗಳು. ನೋಡಿ ಇಲ್ಲಿ ನಿಮಗೆ ಇದು ಚಿತ್ರ ಕಾಣಿಸ್ತಾ ಇದೆಯಲ್ಲ? ಕಾಣ್ತಾ ಇದೆಯಲ್ಲ?
ಹೇಳ್ತೀವಿ. ಮಳೆಗಾಲದಲ್ಲಿ ಬೆಳೆಯುವ ಬೆಳೆಗಳಿಗೆ ಏನಂತ ಹೇಳಿದ್ವಿ? ಖಾರಿಫ್ ಬೆಳೆಗಳು. ಸಾಮಾನ್ಯವಾಗಿ ಮಳೆಗಾಲ ಯಾವಾಗ? ಮಳೆ ಯಾವಾಗ ಶುರು ಆಗುತ್ತೆ? ನೀವು ಶುರು ಮಳೆ ಶುರು ಆಗಲ್ವಾ? ಅಲ್ವಾ? ಜೂನಿಂದ ಮಾತಾಡ್ತಿದ್ರು. ಜೂನಿಂದ ಸೆಪ್ಟೆಂಬರ್ವರೆಗೆ ಬೆಳೀತಕ್ಕಂಥ ಬೆಳೆಗಳು ಸಾಮಾನ್ಯವಾಗಿ ರಾಗಿ, ಜೋಳ, ಇವುಗಳನ್ನ ಖಾರಿಫ್ ಬೆಳೆಗಳು ಅಂತ ಹೇಳ್ತೀವಿ. ಅದೇ ರೀತಿ ಮಳೆಗಾಲ ಮುಗಿದ್ಮೇಲೆ ಯಾವ ಯಾರಾದ್ರೂ ಇದುವರೆಗೆ ಮಳೆಗಾಲ ಮುಗಿದ್ಮೇಲೆ ಬೇಸಿಗೆ ಕಾಲ ಶುರು ಅಲ್ವೇನಪ್ಪ? ಈಗ ಸೆಪ್ಟೆಂಬರ್ ಅಕ್ಟೋಬರ್ ಆದ್ಮೇಲೆ ಇದು ಬಿಸಿಲೇನಪ್ಪ? ಅವಾಗ್ಲೇ ನಾವೇನಾರ ರಜೆ ಗಿಡ ಬಿಟ್ಬಿಡ್ತೇವ ಬೇಸಿಗೆ ಕಾಲ ಅಂತ? ಇಲ್ಲ, ಚಳಿಗಾಲ ಶುರು ಆಗುತ್ತೆ. ನವೆಂಬರ್ ಡಿಸೆಂಬರ್ ಅಲ್ಲಿ ಚಳಿಗಾಲ ಇರಲ್ವಾ? ಚಳಿ ಇರಲ್ವಾ? ಸೊ ಚಳಿಗಾಲದಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನ ಏನಂತ ಕರಿತೀವಿ? ರಬಿ ಬೆಳೆಗಳು. ಹಾಗಾದ್ರೆ ಅದು ಅಕ್ಟೋಬರ್ನಿಂದ ಬೇಸಿಗೆ ಶುರುವಾಗಕ್ಕೂ ಮುಂಚೆ. ಯಾವಾಗ? ಮಾರ್ಚ್. ಸೊ ಇಲ್ಲಿ ಬೆಳೀತಕ್ಕಂಥ ಬೆಳೆಗಳು ಯಾರು ಗೊತ್ತಾ? ನಿಮ್ಗೆಲ್ಲ ಗೊತ್ತಿದೆ ನೋಡಿ. ಅವಾಗ ಬೆಳೆಗಾಲದಲ್ಲಿ ಬೇಸಿಗೆ ವರ್ಷಕ್ಕೆಲ್ಲ ಅದು ಬೆಳೆ ಕೀಳೋದಿಕ್ ಬಂದಿರುತ್ತಲ್ಲ. ಓಕೆ. ಕಡಲೆ ಮತ್ತೆ ನೋಡಿ ನೋಡಿ ಯಾವ ಕಾಲದಲ್ಲಿ ಯಾವ ಬೆಳೆ ಬೆಳಿತೀವಿ ಅನ್ನೋದು ಎಲ್ಲ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಹಾಗಾಗಿ ನಿಮಗೆ ಈ ಒಂದು ಅಧ್ಯಾಯ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ನಾನು ಪ್ರಾರಂಭದಲ್ಲಿ ಹೇಳಿದೆ ಇದು ನಿಮಗೆ ಹೊಸ ಅಧ್ಯಾಯ ಅಲ್ಲ ಅಂತ ಅನ್ನು. ಸೊ ಹಾಗಾದ್ರೆ ಬೆಳೆಯ ವಿಧಾನಗಳನ್ನ ತಿಳ್ಕೊಂಡ್ವಿ. ನಂತರ ಬರ್ತಾ ಇದೀವಿ ಈಗ ನಾವು ಎಲ್ಲಿಗೆ? ಕೃಷಿ ಪದ್ಧತಿಗಳು. ಅಂದ್ರೆ ಕೃಷಿ ಪದ್ಧತಿಗಳನ್ನ ಅನುಸರಿಸಿ ನಾವು ಬೆಳೆಗಳನ್ನ ಬೆಳಿತೀವಿ. ಹಾಗಾದ್ರೆ ನಾವೀಗ ಬೆಳೆ ಎಂದರೇನು ಅಂತ ತಿಳ್ಕೋಬೇಕು. ಬೆಳೆ ಎಂದರೇನು? ನಾವು ಬೆಳೆ ಬೆಳಿತೀವಿ ಅಂತೀವಿ. ಏನಪ್ಪಾ ಹಾಗಾದ್ರೆ ಬೆಳೆ ಅಂತಂದ್ರೆ? ಈಗ ನೋಡಪ್ಪ, ನೀವು ಇಲ್ಲಿ ಒಂದೆರಡು ಹೂವಿನ ಗಿಡಗಳನ್ನೆಲ್ಲ ಹಾಕಿದ್ದೀರ ಹೊರಗಡೆ ಅಲ್ವಾ? ಆದ್ರೆ ನಾವು ಬೆಳೆ ಬೆಳಿತೀವಿ ಅಂತ ಹೇಳ್ತೀವಿ? ಇಲ್ಲ, ನಾವು ಬೆಳೆ ಬೆಳಿತಿದೀವಿ ಅಂತ ಹೇಳಿ ಎಲ್ಲಿ ಯಾವಾಗ ಅಂತೀವಿ ಅಂದ್ರೆ ನಿಮ್ಮ ಹೊಲಗಳಲ್ಲಿ ಬಿತ್ತನೆ ಮಾಡಿ ಬೆಳೆಯೋದಿಕ್ಕೆ ಬೆಳೆ ಬೆಳೆದೀವಿ ಅಂತ ಹೇಳ್ತೀವಿ ಅಲ್ವಾ? ಅಂದ್ರೆ ನಾವು ಬೆಳೆ ಬೆಳೆದೀವಿ ಅಂತ ಹೇಳ್ಬೇಕು ಅಂತಂದ್ರೆ ವಿಶಾಲ ಪ್ರದೇಶದಲ್ಲಿ ಒಂದೇ ವಿಧದ ಬೆಳೆಯನ್ನ ಬೆಳಿಬೇಕು. ಅದನ್ನ ಬೆಳೆ ಬೆಳೆದಿದ್ದೀವಿ ಅಂತ ಹೇಳ್ತೀವಿ. ಜೊತೆಗೆ ಅದನ್ನ ಕೃಷಿ ಮಾಡುವುದು ಅಂತ ಹೇಳ್ತೀವಿ. ಕೃಷಿ ಮಾಡುವುದು, ಬೆಳೆ ಬೆಳೆಯುವುದು, ಕೃಷಿ ಮಾಡುವುದು ಅಂದ್ರೆ ವಿಶಾಲ ಪ್ರದೇಶದಲ್ಲಿ ಒಂದು ವಿಧದ ಬೆಳೆಯನ್ನ ಬೆಳೆಯುವುದು. ಓಕೆ. ಈಗ ನಾವು ನಮ್ಮ ಪ್ರಮುಖ ಹಂತ ಎಲ್ಲಿ ಬಂದ್ವಪ್ಪ? ಕೃಷಿ ಪದ್ಧತಿಗಳು ಅಲ್ವಾ? ಸೊ ಇದನ್ನೆಲ್ಲ ಬರ್ಕೊಂಡಿದ್ದೀರಲ್ವಾ? ನಾವು ಮೊದಲೇ ಹೇಳಿದ ಹಾಗೆ ರಾಮಣ್ಣ ಹೆಚ್ಚು ಬೆಳೆ ಬೆಳೀತಾನೆ, ಭೀಮಣ್ಣ ಅಷ್ಟೇ ಹೊಲದಲ್ಲಿ ಕಡಿಮೆ ಬೆಳೆ ಬೆಳೀತಾನೆ. ನೀವು ಕಥೆಯಲ್ಲಿ ತಿಳ್ಕೊಳ್ಳಿ ಅಲ್ವಾ? ಸೊ ಯಾಕೆ ಹೆಚ್ಚು ಬೆಳೆ ಬೆಳೀತಾನೆ ಅಂತ ನೀವೇ ಅನೇಕ ಕಾರಣಗಳನ್ನ ಹೇಳಿ. ಅದೇ ಕಾರಣಗಳಿಗೆ ನಾನೀಗ ಬರ್ತಾ ಇದ್ದೀನಿ. ಕೃಷಿ ಪದ್ಧತಿಗಳು ಅಂತಂದ್ರೆ ಒಂದು ನಿರ್ದಿಷ್ಟವಾದ ಭೂಮಿಯಲ್ಲಿ ವಿಶಾಲ ಪ್ರದೇಶದಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ಒಂದು ನಿರ್ದಿಷ್ಟವಾದ ಬೆಳೆಯನ್ನ ಬೆಳಿತೀವಿ. ಈ ಬೆಳೆಯನ್ನ ಬೆಳೆಯೋದಕ್ಕೆ ಅನೇಕ ಚಟುವಟಿಕೆಗಳನ್ನ ನಡೆಸ್ತೀವಿ. ನಾವು ಕೃಷಿ ಭೂಮಿಯಲ್ಲಿ ಅನೇಕ ಚಟುವಟಿಕೆಗಳನ್ನ ನಡೆಸ್ತೀವಿ. ಈ ಚಟುವಟಿಕೆ ಯಾವ ಯಾವ ಚಟುವಟಿಕೆಗಳನ್ನ ನಡೆಸ್ತೀವಿ ಅನ್ನೋದನ್ನ ನಾನ್ ಹೇಳಲ್ಲ. ಯಾಕಂದ್ರೆ ನೀವೆಲ್ಲ ರೈತರ ಮಕ್ಕಳು. ಹಾಗಾಗಿ ನೀವೇ ಹೇಳ್ತೀರಾ ಈಗ. ಆಮೇಲೆ ನೀವೇನಾದ್ರೂ ಈಗ ಟೆಕ್ಸ್ಟ್ ಬುಕ್ ಅಂದ್ರೆ ಆಗ್ಲೇ ನೋಡಿದ್ರೆ ಓದಿದ್ರೆ
ಅಲ್ಲಿ ಏನಿದೆ ಕೃಷಿ ಪದ್ಧತಿಗಳು ನೀವು ಅದಕ್ಕೆ ಸ್ಟಿಕನ್ ಆಗ್ಬೇಕಂತಿಲ್ಲ. ನೀವು ಅಕ್ಷರಾಗಿ ನಿಮ್ಮ ಹೊಲಗಳಲ್ಲಿ ಏನು ಮಾಡ್ತಾರೆ, ಯಾವ ಒಂದು ಚಟುವಟಿಕೆ ಆದ್ಮೇಲೆ ಯಾವ ಚಟುವಟಿಕೆಯನ್ನ ಮಾಡ್ತಾರೆ ಅನ್ನೋದನ್ನ ನೀವು ಹೇಳಿ. ಮುಕ್ತವಾಗಿ ನಿಮಗೆ ಫ್ರೀಯಾಗಿ ನೀವೀಗ ನಿಮ್ಮ ಅನುಭವಗಳನ್ನ ನನ್ನ ಹತ್ರ ಹಂಚ್ಕೋಬಹುದು. ಅರ್ಥ ಆಯ್ತಾ? ನಾನೀಗ ಒಂದು ಜೋಳನ ಬೆಳಿಬೇಕಪ್ಪ, ನನ್ನ ಹತ್ರ 2 ಎಕರೆ ಹೊಲ ಇದೆ, ಜೋಳ ಬಿತ್ತನೆ ಮಾಡ್ಬೇಕು. ಫಸ್ಟ್ ಯಾವಾಗ ಬಿತ್ತನೆ ಮಾಡ್ಬಿಡ್ತೀನ? ಮೊದಲು ಏನ್ ಮಾಡ್ತೀರಪ್ಪ? ಕೈ ಎತ್ತುತ್ತಾರೆ. ಹೇಳಮ್ಮ, ನೀನು ಮಣ್ಣು ಹದಗೊಳಿಸ್ತಾರೆ ಅನ್ನೋದೇ ಗೊತ್ತಿರಲ್ಲ ಪದ ಅಲ್ವಾ? ಏನೋ ನಾಳೆ ನಿಶ್ಚಯ ಪಾಠ ಮಾಡ್ಬೋದು ಅಂತ ನೋಡಿದೀಯಾ? ಹದಗೊಳಿಸೋದಂತೆ ಆಕ್ಚುಲಾಗಿ ಏನ್ ಮಾಡ್ತೀರಾ ಅನ್ನೋದು ಹೇಳ್ಬೇಕು ನನಗೆ. ಏನ್ ಮಾಡ್ತೀರಪ್ಪ? ಎಂಟೆ ಹೊಡಿತೀರಾ ಅಂದ್ರೆ ಇನ್ನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಪ್ಪ. ಕಸ ಕಡ್ಡಿ ಅವೆಲ್ಲ ಹೊಡಿತಾನೆ, ಜೋಳ ಹೊಡಿತಾನೆ, ಕಸ ಕಡ್ಡಿ ಎಂಟು ಬಿಡಿಯಾಗ ಗಟ್ಟಿ ಮೆಟ್ಟು ಹೊಡಿತಾನೆ. ಫಸ್ಟ್ ಒಂದೊಂದು ಹೇಳಪ್ಪ. ಫಸ್ಟ್ ಕಸ ಕಡ್ಡಿ ಎಲ್ಲ ಅದಕ್ಕೆಲ್ಲ ಏನ್ ಮಾಡ್ತಾರೆ? ಹೆಂಗ್ ಹೊಡಿತಾರಪ್ಪ ಪುಳನ? ಎಂಟು ಮ್ಯಾಕ್ ಅದೇ ಅದು ಏನಾದ್ರು ಉಪಕರಣ ಉಪಯೋಗಿಸ್ತಾರ ಅಥವಾ ಯಾವ ತರ ಮಾಡ್ತಾರೆ? ಮಣ್ಣು ಏನ್ ಮಾಡ್ತಾರೆ? ಯಾವ ಉಪಕರಣ ಉಪಯೋಗಿಸ್ತಾರೆ? ರೂಟ್ ಹೊಡಿತಾರೆ. ರೂಟ್ ಓಕೆ. ಮತ್ತೆ ಮಾಡ್ತಾರಪ್ಪ ಕಲ್ಟಿವೇಟ್ ಹೊಡಿತಾರೆ. ಅಂದ್ರೆ ಇವಾಗೆಲ್ಲ ಬಹಳಷ್ಟು ವಿಚಾರಗಳಿದ್ರೆ ಗೊತ್ತಿದೆ ಅಲ್ವಾ? ಸೊ ಯಾಕೆ ಅದನ್ನೆಲ್ಲ ಮಾಡ್ತಾರಪ್ಪ? ಯಾಕೆ ಅದನ್ನ ಮಾಡ್ಬೇಕು? ರೂಟ್ ಹೊಡೆಯೋದು, ಕಲ್ಟಿವೇಟ್ ಹೊಡೆಯೋದೆಲ್ಲ ಯಾಕೆ ಮಾಡ್ಬೇಕು? ಕಸ ಕಡ್ಡಿ ಅವೆಲ್ಲ ಬರೀ ಕಸ ಕಡ್ಡಿನ ಹೋಗ್ಲಾಡ್ಸಕ್ ಮಾತ್ರನ ಫ್ರೀ ಆಗಿ ಬೆಳೆ ಅಲ್ಲ ಸರಿ, ಬೆಳೆಯೋಣ. ಫಸ್ಟ್ ಅದನ್ನೆಲ್ಲ ಮಾಡೋದು ಮೊದಲನೇ ಅದೊಂದು ಸ್ಟೆಪ್ ಇದೆಯಲ್ಲ, ರೂಟ್ ಹೊಡೆಯೋದು, ಕಲ್ಟಿವೇಟ್ ಹೊಡೆಯೋದು, ಮಣ್ಣೆಲ್ಲ ಸೌಂಡ್ ಮಾಡಕ್ಕಾಗಿ ಮಣ್ಣನ್ನ ವೆರಿ ಗುಡ್ ಅಪ್ಪ. ಮಣ್ಣನ್ನ ಕೆಳ ಕಳಿಸ್ತಾರೆ, ಕೆಳ ಮಣ್ಣು ಮೇಲೆ ಬರುತ್ತೆ. ಜೊತೆಗೆ ಈ ಕ್ರಿಯೆ ಮಾಡೋದ್ರಿಂದ ಮಣ್ಣು ಸಡಿಲಾಗುತ್ತೆ, ಗಟ್ಟಿ ಇರುತ್ತಲ್ವ ಅವಾಗ. ಕಲ್ಟಿವೇಟರ್ ಹೊಡಿವಾಗ, ನೇಗ್ಲು ಹೊಡಿವಾಗೆಲ್ಲ ನೀವು ಓಡಾಡಿದ್ರೆ ಆರಾಮ್ ಓಡಾಡ್ಬೋದು, ಹೊಲದಲ್ಲೆಲ್ಲ ಗಟ್ಟಿ ಇರುತ್ತೆ ಮಣ್ಣು. ಅದಾದ್ಮೇಲೆ ನೀವು ಓಡಾಡಿದ್ರೆ ನಿಮ್ ಕಾಲು ಸಿಕ್ಕಲ್ತಲ್ಲ ಮಣ್ಣಿನ ಕಣಗಳು ಲೂಸ್ ಆಗಿರುತ್ತಲ್ವ. ಸೊ ಮಣ್ಣನ್ನ ಸಡಿಲಗೊಳಿಸ್ಬೇಕು. ಸೊ ಆ ಒಂದು ಹಂತವನ್ನ ನಾವೇನಂತೀವಿ? ಮೊದಲನೇ ಹಂತ ಮಣ್ಣನ್ನು ಹದಗೊಳಿಸುವುದು. ರೂಟ್ರು ಅಂತ ಹೇಳಿದ್ರಿ. ಮೊದಲೇ ಯಾವ್ದು ಮಾಡ್ತಿದ್ರಿ? ರೂಟ್ ಬರೋಕ್ ಮುಂಚೆ ಹದಗೊಳಿಸೋದಕ್ಕೆ ಏನ್ ಮಾಡೋದು? ನೋಡಿದ್ರಲ್ಲ ನೀವೆಲ್ಲ ನೋಡಿದ್ರಲ್ವಾ? ನೋಡಿದ್ರಲ್ಲ ನೋಡಿ, ಇದೇ ತಾನೇ ನೇಗ್ಲು ಹೊಡಿಯೋದು ನೋಡಿ ಅಲ್ವಾ? ಎಲ್ರಿಗೂ ಕಾಣಿಸ್ತಾ ಇದೆಯಲ್ಲ? ಯಾವ ಕ್ರಿಯೆ ಇದು? ಹದಗೊಳಿಸುವ ಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಎಲ್ರಿಗೂ ಕಾಣ್ತಾ ಇದೆಯಾ? ಯಾವ ಪ್ರಾಣಿಯ ಸಹಾಯದಿಂದ ಮಾಡ್ತಾ ಇದ್ದಾರೆ? ಎತ್ತುಗಳ ಸಹಾಯದಿಂದ. ನಿಮ್ಮೆಲ್ಲರ ಮನೆಗೆ ಬಹಳ ಚೆನ್ನಾಗಿ ಹಾಗಾದ್ರೆ ಬಹಳ ತಿಳ್ಕೊಂಡಿದ್ದೀರಿ. ಹಾಗಾದ್ರೆ ಈಗ ನೀವೇ ಹೇಳಪ್ಪ. ಈಗ ಅಲ್ಲಿ ಬುಕ್ಸಲ್ಲಿರೋದು ಬೇಡ ಮಣ್ಣನ್ನ ಹದಗೊಳಿಸುವ ಕ್ರಿಯೆಯಿಂದ ಏನೇನು ಉಪಯೋಗಗಳಿದೆ ಅನ್ನೋದನ್ನ ಹೇಳ್ಬೇಕು. ಈಗಾಗಲೇ ಒಬ್ಬ ಹೇಳ್ದ, ಇವನು ಯಾರು ಹೇಳ್ದಲ್ಲಪ್ಪ? ಕೆಂಚಪ್ಪ ಏನ್ ಹೇಳ್ದಲ್ಲಪ್ಪ? ಮೇಲ್ಮಣ್ಣು ಕೆಳಗೋಗುತ್ತೆ, ಕೆಳಮಣ್ಣು ಮೇಲ್ ಬರುತ್ತೆ. ಇದರಿಂದ ಏನಾಗುತ್ತಪ್ಪ? ಮೇಲ್ಮಣ್ಣು ಯಾರು ಕೆಳಗೆ ಹೋಗುತ್ತೆ? ಹಸಿರ ಮಣ್ಣು ಮೇಲ್ ಬರುತ್ತೆ. ಏನಾದ್ರು ಹೇಳ್ತೀರಪ್ಪ? ಅದು ಒಂದ್ ಪಾಯಿಂಟ್. ಈಗ ಮಣ್ಣು ಸಡಿಲಗೊಳ್ಳೋದ್ರಿಂದ ಬೇರು ಫಸ್ಟ್ ಆಗಿ ಬರೆಯೋದು ಏನು? ಮಣ್ಣು ಏನಾಗುತ್ತೆ? ಸಡಿಲಗೊಳ್ಳುತ್ತದೆ. ಎರಡನೇದಾಗಿ ಮೇಲ್ಮಣ್ಣು ಕೆಳಗೋಗುತ್ತೆ ಅಂತ ಹೇಳುತ್ತಲ್ಲ.
ನೀನ್ ಹೇಳ್ದಂಗೆ ಬರಿತಾ ಇದ್ದೀನಿ. ಮೇಲ್ಮಣ್ಣು ಕೆಳಗೆ ಯಾಕೆ ಹೋಗ್ಬೇಕು ಅಂದ್ರೆ ಕೂತ್ಕೊಳ್ಳಿ, ನೀನು ಹೇಳಂತಪ್ಪ. ಈಗ ನೋಡಿ, ನಾವು ಅಷ್ಟು ದಿನಗಳು ನಾವೇನು ಉಣ್ಣೆ ಮಾಡಿದಾಗ ಹಾಗೆ ಬಿಟ್ಟಿರ್ತೀವಲ್ವಾ. ಸೊ ಮೇಲ್ಮಣ್ಣಿನಲ್ಲಿ ಸಸ್ಯದ ತ್ಯಾಜ್ಯಗಳು, ಎಲೆಗಳಾಗಿರ್ಬೋದು, ಕಾಂಡಗಳಾಗಿರ್ಬೋದು, ಅನೇಕ ವಸ್ತುಗಳು, ಸಸ್ಯ ತ್ಯಾಜ್ಯಗಳು ಬಿದ್ದಿರ್ತವೆ. ಹಾಗೆ ಪ್ರಾಣಿ ತ್ಯಾಜ್ಯಗಳು ಎಲ್ಲ ಮೇಲ್ಮಣ್ಣಿನಲ್ಲಿ ಇರುತ್ತೆ. ಆ ಮೇಲ್ಮಣ್ಣಿನಲ್ಲಿ ಬಿದ್ದಂತಹ ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳು ಕೊಳೆತು ಬಿಟ್ಟು, ಬ್ಯಾಕ್ಟೀರಿಯಾ ಕ್ರಿಯೆಗಳಿಂದ ಕೊಳೆತು ಬಿಟ್ಟು, ನೀವು ತಿಪ್ಪೆಲಿ ಗೊಬ್ಬರ ಮಾಡ್ತೀರಲ್ಲಪ್ಪ, ಇಲ್ಲಿ ನ್ಯಾಚುರಲ್ ಆಗಿ ಮೇಲ್ಮಣ್ಣಿನಲ್ಲೇ ಗೊಬ್ಬರ ಆಗುತ್ತೆ. ಅದೆಲ್ಲ ಪೋಷಕಾಂಶ ಯುಕ್ತವಾಗಿರುತ್ತೆ ಮಣ್ಣು, ಪೋಷಕಾಂಶಗಳಿರುತ್ತೆ ಮೇಲ್ಮಣ್ಣಿನಲ್ಲಿ. ಆ ತ್ಯಾಜ್ಯಗಳೇನಾದ್ರು ಕೆಳಮಣ್ಣಿಗೆ ಹೋಗಿರುತ್ತಾ? ಇಲ್ಲ. ಸೊ ಬೇರು ಆಳವಾಗಿ ಬೇರು ಬಿಟ್ಕೊಳ್ತಲ್ಲ, ಆ ಬೇರು ಇಳಿಯೋ ಕಡೆ ಪೋಷಕಾಂಶಗಳು ಬೇಕಲ್ವಾ. ಆದ್ದರಿಂದ ಏನ್ ಮಾಡ್ಬೇಕು, ಮೇಲ್ಮಣ್ಣನ್ನ ಕೆಳಗೆ ಕಳಿಸ್ತಕ್ಕಂತ ಕೆಲಸವನ್ನ ಮಾಡ್ಬೇಕು. ಉಳುಮೆ ಮಾಡೋದ್ರಿಂದ ಈ ಎಲ್ಲಾ ಕ್ರಿಯೆಗಳು ಆಗುತ್ತೆ. ಮಣ್ಣು ಸಳ್ಳ ಆಗುತ್ತೆ, ಬೇರು ಬಿಟ್ಕೊಳ್ಲಿಕ್ಕೆ ಸಹಾಯ ಆಗುತ್ತೆ, ಮೇಲ್ಮಣ್ಣು ಕೆಳ ಹೋಗುತ್ತೆ. ಜೊತೆಗೆ ಸಸ್ಯಗಳು ಬೇರು ಬಿಟ್ಕೊಡುವಾಗ ಮಣ್ಣಿನ ಕಣಗಳು ಬಿಡಿ ಬಿಡಿಯಾಗಿ ಇರೋದ್ರಿಂದ ಗಾಳಿಯ ಸಂಪರ್ಕ ಒದಗುತ್ತೆ. ಯಾರಿಗೆ? ಬೇರುಗಳಿಗೆ ಗಾಳಿಯ ಸಂಪರ್ಕ ಒದಗೋದ್ರಿಂದ ಬೇರುಗಳ ಉಸಿರಾಟಕ್ಕೆ ಅನುಕೂಲ ಆಗುತ್ತೆ. ಸೊ ಈ ಎಲ್ಲಾ ಕ್ರಿಯೆಗಳು ಇರೋದ್ರಿಂದ, ಈ ಎಲ್ಲಾ ಉಪಯೋಗಗಳು ಇರೋದ್ರಿಂದ ಫಸ್ಟ್ ನಾವು ಹಂಗೆ ಏಕಾಏಕಿ ಬಿತ್ತನೆ ಮಾಡೋದಿಲ್ಲ. ಮೊದಲಿಗೆ ಏನ್ ಮಾಡ್ತೀವಿ, ಮಣ್ಣನ್ನ ಹದಗೊಳಿಸ್ತೀವಿ, ಉಳುಮೆ ಮಾಡಿ ನಂತರ ಸ್ಟೆಪ್ ಏನ್ ಮಾಡ್ತೀರಪ್ಪ, ಉಳುಮೆ ಮಾಡಿದ್ಮೇಲೆ ಹಂಗೆ ಬಿತ್ತನೆ ಮಾಡಿಬಿಡ್ತೀರಾ? ಕುಂಟೆ ಹೊಡೆಯೋದು. ಓಕೆ, ಕುಂಟೆ ಹೊಡೆಯೋದು ಅಂದ್ರೆ ಏನಪ್ಪ? ಅಲ್ಲಿ ಹಿಡಿಯೋದು. ಕುಂಟೆ ಹೊಡೆಯೋದು ಅಂದ್ರೆ ಏನಪ್ಪ? ಅದೇ ಏನ್ ಮಾಡ್ತಾರಪ್ಪ ಅಲ್ಲಿ? ಏನಾಗುತ್ತೆ? ಗುಡಿ ಆಗುತ್ತೆ, ಸಾಫ್ ಮಾಡ್ತತೆ ಅಲ್ವಾ. ದೊಡ್ಡ ಉಳುಮೆ ಮಾಡಿದಾಗ ದೊಡ್ಡ ಹೆಂಡೆ ಇರುತ್ತೆ, ದೊಡ್ಡ ಹೆಂಡೆಗಳು ಇರುತ್ತಲ್ವಾ. ಇಲ್ಲಿ ಆ ದೊಡ್ಡ ಹೆಂಟೆಗಳನ್ನೆಲ್ಲ ಒಡೆದು ಪುಡಿ ಮಾಡ್ಬೇಕಲ್ವಾ. ಸಾಫ್ ಮಾಡ್ತದೆ, ಹಿಂಗೆ ಏರು ಬೇರೆ ಇರೋದೆಲ್ಲ ಸಾಫ್ ಮಾಡ್ತದೆ. ಜೊತೆಗೆ ಹೆಂಟೆಗಳೆಲ್ಲ ಹೊರಟೋಗ್ತವೆ, ಪುಡಿ ಆಗ್ತವೆ. ಇದಕ್ಕೆ ಏನ್ ಕ್ರಿಯೆ ಅಂತೀರಪ್ಪ? ಅರಗು ಮಾಡೋದು ಅಲ್ಲ. ನೋಡಿ, ಇದು ಏನಂತಂದ್ರೆ ನಿಮ್ಮ ಮಾತಾಡ್ತಿದ್ದೀವಿ ಪಠ್ಯ ಪುಸ್ತಕವನ್ನ ಓದಬಾರ್ದು. ನೀವು ಇದಕ್ಕೆ ಎಲ್ಲ ಪಾಠಗಳಿಗೆ ಪಠ್ಯ ಪುಸ್ತಕ ಓದಬೇಕು, ಇದಕ್ಕೆ ಓದೋಂಗಿಲ್ಲ. ಯಾಕಂದ್ರೆ ಅದಕ್ಕಿಂತ ಹೆಚ್ಚಿನ ವಿಚಾರ ನೀವೇ ತಿಳ್ಕೊಂಡಿದ್ದೀರಿ, ಅದ್ರಲ್ಲಿರೋದಕ್ಕಿಂತ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ. ಅರ್ಥ ಆಯ್ತಾ? ನೋಡಿ, ಅರಗೋದಿಲ್ಲ ಅಂತ ನಿಮಗೆ ಗೊತ್ತಿದೆ. ನೀವು ನಿಜವಾದ ಕೃಷಿಕರು, ನೀವು ಎಲ್ಲಾ ಸ್ಟೆಪ್ಸ್ ಅನ್ನ ಹೇಳ್ತೀರ. ಅರ್ಥ ಆಯ್ತು? ಸೊ ಹಾಗೆ ಕಲೀರಿ. ಓಕೆನಾ? ಸೊ ಹಾಗಾದ್ರೆ ದೊಡ್ಡ ಹೆಂಟೆನ ಹೊಡಿತೀವಿ, ಮತ್ತೆ ಮಣ್ಣನ್ನ ಸಾಫ್ ಮಾಡ್ತೀವಿ. ಅದಾದ್ಮೇಲೆ ಏನ್ ಮಾಡ್ತೀವಿ? ಬಿತ್ತನೆ ಕೆಲಸವನ್ನ ಮಾಡ್ತೀವಿ. ನಾವು ಮುಂದಿನ ಅಧ್ಯಾಯದಲ್ಲಿ ಬಿತ್ತನೆ ಹೇಗ್ ಮಾಡ್ತೀವಿ ನೀವು ಒಂದ್ ಸ್ವಲ್ಪ ಹೆಚ್ಚಿಗೆ ತಿಳ್ಕೊಂಬೇಕು. ಮನೇಲಿ ಬಿತ್ತನೆ ಹೆಂಗ್ ಮಾಡ್ತೀವಿ, ಬಿತ್ತನೆ ಆದ್ಮೇಲೆ ಏನ್ ಮಾಡ್ತೀವಿ, ಮತ್ತೆ ನೀರಾವರಿ ಹೆಂಗ್ ಕೊಡ್ತೀವಿ ನಾವು ಬೆಳೆಗಳಿಗೆ, ಉತ್ತಮವಾದ ಬೆಳೆ ಬೆಳೆಯಕ್ಕೆ ಏನೆಲ್ಲ ನಾವು ಕೃಷಿ ಭೂಮಿಯಲ್ಲಿ ಯಾವ ಚಟುವಟಿಕೆಯನ್ನ ಅನುಸರಿಸ್ತೀವಿ ಅನ್ನೋದು. ಓಕೆನಾ? ಈಗ ನೀವು ಇದುವರೆಗೆ ಏನ್ ತಿಳ್ಕೊಂಡ್ರಿ ಅದಕ್ಕೆ ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ಕೂಗಾಡ್ಬಾರ್ದು, ಕೈ ಎತ್ತಬೇಕಷ್ಟೇ. ಓಕೆನಾ? ಕೂತ್ಕೊಳ್ಳಿ. ಪರಿಸರದ 2 ಘಟಕಗಳು ಯಾವುವು? ಚೆನ್ನಾಗಿ ಹೇಳಪ್ಪ. ಚೆನ್ನಾಗಿ. ಜೈವಿಕ ಘಟಕ ಮತ್ತೆ ಜೈವಿಕ ಘಟಕಕ್ಕೆ ಉದಾಹರಣೆ ಹೇಳ್ತೀಯಾ? ಉದಾಹರಣೆ ಪ್ರಾಣಿಗಳು. ನೀನು ಜೈವಿಕ ಘಟಕನ ಅಜೈವಿಕ ಘಟಕ? ಚೆನ್ನಾಗಿ. ನೀನು ಹೇಳೋದಕ್ಕಿಂತ ಅಜೈವಿಕ ಘಟಕ ಉದಾಹರಣೆ ಹೇಳ್ಬಿಡಪ್ಪ. ಅಜೈವಿಕ ಘಟಕ ಅಜೈವಿಕ ಹೇಳಪ್ಪ. ಕದ ಏನು ಅಜೈವಿಕ ಘಟಕ ಅಂದ್ರೆ ಏನು? ಬೆಂದು ಇಲ್ದೇನು ಮತ್ತೆ ಮರಕ್ಕೆ ಜೀವ ಇಲ್ವಾ? ಮತ್ತೆ ಅಲ್ವಾ? ಕನ್ಫ್ಯೂಸ್ ಮಾಡ್ಕೋಬೇಡ. ಜೀವ ಇಲ್ಲದೆ ಇರವು ಅಜೈವಿಕ ಘಟಕ. ಪರಿಸರದ 2 ಘಟಕಗಳನ್ನ
ಉತ್ತಮವಾಗಿ ಹೇಳಿದ್ದೀವಿ. ನಂತರ ಕೃಷಿಯ 2 ವಿಧಾನಗಳು ಹೇಳ್ತೀನಿ. ಬೆಳೆಯ 2 ವಿಧಾನಗಳು, ಕೃಷಿ ಅಲ್ಲ, ಬೆಳೆಯ 2 ವಿಧಾನಗಳು ಹೇಳ್ತೀನಿ. ಖಾರಿಫ್ ಬೆಳೆ ಮತ್ತು ರಬಿ ಬೆಳೆ. ಖಾರಿಫ್ ಬೆಳೆಗಳು ಮತ್ತು ರಬಿ ಬೆಳೆಗಳು. ಏನ್ ಹೇಳಮ್ಮ ಪಕ್ಕದಲ್ಲಿ? ಖಾರಿಫ್ ಬೆಳೆಗಳನ್ನ ಯಾವ ಕಾಲದಲ್ಲಿ ಬೆಳಿತೀವಿ? ಮಳೆಗಾಲದಲ್ಲಿ ಬೆಳಿತೀವಿ. ಓಕೆ. ಖಾರಿಫ್ ಬೆಳೆಗಳಿಗೆ 2 ಉದಾಹರಣೆ ಹೇಳಪ್ಪ. ರಾಗಿ, ಜೋಳ, ಓಕೆ. ರಾಗಿ, ಜೋಳ, ಹತ್ತಿ 3 ಅಷ್ಟೇ ಅಲ್ಲ, ಗೊತ್ತಾಯ್ತಾ? ಇನ್ನೊಂದು ನೀವು ಲಿಸ್ಟ್ ತಗೋಬೇಕಾದ್ರೆ ಖಾರಿಫ್ ಮತ್ತು ರಬಿ ಬೆಳೆಗಳಿಗೆ. ಓಕೆ, ವೆರಿ ಗುಡ್. ಕೂತ್ಕೊಳ್ಳಿ. ಚೆನ್ನಾಗಿ ತಿಳ್ಕೊಂಡಿದ್ದೀರಾ? ಹಾಗೆ ಹೋಮ್ವರ್ಕ್ ಮಾಡ್ಬೇಕಲ್ವ? ಮತ್ತೆ ಪ್ರಶ್ನೆ ಬರ್ಕೊಡಿ, ಮನೆಯಲ್ಲಿ ಉತ್ತರ ಬರೆಯೋದ್ರಿ. ಬರ್ಕೊತಿದ್ದೀರಲ್ಲ? ಕ್ಲೋಸ್ ಮಾಡಿ. ಪರಿಸರ ಎಂದರೇನು? ಪರಿಸರ ಎಂದರೇನು? ಮುಂದಕ್ಕೆ ಏನು ಪ್ರಶ್ನೆ ಕೊಡ್ಬೋದು ನಾನು? ಪರಿಸರದ ಘಟಕಗಳು ಯಾವುವು? ಎರಡನೇದು ಯಾವ ಪ್ರಶ್ನೆ ಕೊಡ್ತೀನಿ ನಿಮಗೆ? ಜೈವಿಕ ಬೆಳೆ ಮತ್ತೆ ಜೈವಿಕ ಬೆಳೆಯ ವಿಧಾನಗಳು ಯಾವುವು? ನಂತರ ಕೃಷಿಯಲ್ಲಿ ನೀವು ಲಿಸ್ಟ್ ಮಾಡ್ತೀರಾ? ಕೃಷಿಯಲ್ಲಿ ಅನುಸರಿಸುವ ಚಟುವಟಿಕೆಗಳು ಯಾವುವು ಅಂತ ಕೊಡ್ತೀನಿ. ನಾವೀಗ ಮಣ್ಣನ್ನು ಹದಗೊಳಿಸೋದೊಂದು ಓದಿದ್ದೀವಿ. ಉಳಿದವೆಲ್ಲ ನೀವು ಇದನ್ನ ಲಿಸ್ಟ್ ಮಾಡ್ಕೊಂಡು ಬಂದಿರ್ತೀರಾ? ಒಂದು ಚಿತ್ರ ಬರೀತೀರಲ್ಲ, ನೇಗಿಲ ಚಿತ್ರ ಬರೀತೀರಲ್ಲ? ಓಕೆ, ಪಾಠವನ್ನು ಮುಗಿಸೋದು ಮುಂಚೆ ನೋಡಿ ಇಲ್ಲಿ ನೇಗಿಲು ಮಾಡ್ಕೊಂಡಿದ್ಯಲ್ಲ, ಇದು ಯಾರು ಮಾಡ್ಕೊಂಡಿದ್ದ? ಚೆನ್ನಾಗಿ ಮಾಡ್ಕೊಂಡಿದ್ಯಾ? ಇದಕ್ಕೇನಪ್ಪ? ಇದೆ ಹುಳ. ಹುಳ ಹುಳ ಅಲ್ವಾ? ಹುಳ. ಇದನ್ನೆಲ್ಲ ನೆಲಕ್ಕೆ ಹಾಕಿ ನೀವು ಮಣ್ಣನ್ನು ನೆನ್ಬೋದು. ಹುಳ ಚೆನ್ನಾಗಿದೆ ಕಣಪ್ಪ. ಇದು ಯಾರು ಮಾಡಿರೋದು? ನಿಖಿತಾ, ನೀನೇ ಮಾಡ್ದ ನೇಗಿಲು? ಹೋಗ್ತೀಯ ಅವಕ್ಕೆ ಒಂದೊಂದು ಮಾಡ್ತೀನಿ. ಚೆನ್ನಾಗಿದೆ. ಎಲ್ರಿಗೂ ಪಾಠ ಚೆನ್ನಾಗಿ ಅರ್ಥ ಆಗಿದೆ. ಮುಂದಿನ ಪೀರಿಯಡ್ ಇನ್ನೂ ನೀವು ಆಕ್ಟಿವ್ ಆಗಿ ಉತ್ತರ ಹೇಳ್ಬೇಕು. ತಿಳ್ಕೊಂಡ್ಬಂದು ಓಕೆ, ಹೋಮ್ವರ್ಕ್ ಮಾಡ್ಕೊಂಡ್ಬರ್ರಿ. ಎಲ್ರಿಗೂ ಒಳ್ಳೆದಾಗಿ. ಧನ್ಯವಾದ.